ಹಾಲೆಲುಯಾ, ಪ್ರೈಸ್ ದಿ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ರಾತ್ರಿ ವೇಳೆಯಲ್ಲಿ ಮತ್ತೊಂದು ಆವರ್ತಿ ನಮ್ಮನ್ನೆಲ್ಲ ತಗ್ಗಿಸಿಕೊಂಡು ಕರ್ತನ ಕರಗಳಲ್ಲಿ ಒಪ್ಪಿಸಿಕೊಡೋಣ. ಒಂದು ವಾಕ್ಯ ಭಾಗಕ್ಕೆ ಹೋಗೋಣ. ಮತ್ತಾಯನ ಬರೆದ ಸುವಾರ್ತೆ 3ನೇ ಅಧ್ಯಾಯ, ಅಲ್ಲಿ 10ನೇ ವಚನವಾಗಿದೆ. ಈಗಲೇ ಮರಗಳ ಬೇರಿಗೆ ಕೊಡಲಿ ಹಾಕಿದೆ, ಒಳ್ಳೆ ಫಲವನ್ನು ಕೊಡದ ಪ್ರತಿ ಒಂದು ಮರವನ್ನು ಕಡಿದು ಬೆಂಕಿಯಲ್ಲಿ ಹಾಕುವರು. ಹಾಲೆಲುಯಾ. ಯೇಸು ಸ್ವಾಮಿಯಲ್ಲಿ ಹೇಳಲ್ಪಟ್ಟಿದೆ, ಈಗಲೇ ಮರಗಳಿಗೆ ಕೊಡಲಿ ಹಾಕಿದ್ದೇನೆ. ಹಾಲೆಲುಯಾ. ಇಲ್ಲಿ ವಾಕ್ಯವನ್ನು ಯಾರು ಕೇಳಿ ನಡೀತಾರೋ ನಡೆಯದೇ ಇರ್ತಾರೋ ಅವರಿಗೆ ವ್ಯತ್ಯಾಸವನ್ನು ದೇವರು ಇಲ್ಲಿ ತೋರಿಸ್ತಾ ಇದ್ದಾರೆ ಪ್ರಿಯರೇ. ಯಾರು ಬರೀ ಬಾಯಿ ಮಾತಿನಿಂದ ಸನ್ಮಾನಿಸ್ತಾರೋ ಅವರು ನನ್ನ ಬಳಿಗೆ ನಿಲ್ಲುವುದಿಲ್ಲ. ಹಾಲೆಲುಯಾ. ವಾಕ್ಯದವನ್ನು ಕೈಗೊಂಡು ನಡೆದು ಅದ್ರ ಪ್ರಕಾರನೇ ಜೀವಿಸಿಕೊಂಡು ಈ ಭೂಮಿ ಮೇಲೆ ಬರುವಂತ ಪ್ರತಿಯೊಂದನ್ನು ಎಲ್ಲಾ ವಿಷಯಗಳಲ್ಲೂ ದೇವರನ್ನ ಮುಂದೆ ಇಟ್ಟುಕೊಂಡು ನಾವು ಹೇಗೆ ಜೀವಿಸಬೇಕು. ನಮಗೆ ಅನ್ಯಾಯದ ಮಾತುಗಳು, ಬೇರೆ ಬೇರೆ ನಮಗೆ ಲೋಕದ ಸಂಬಂಧಪಟ್ಟಂತ ಮಾತುಗಳು ಆಡದೆ ಸದಾಕಾಲ ದೇವರಲ್ಲಿ ಜ್ಞಾನದೊಂದಿಗೆ ಬೆಳೆಯುವನು. ಆ ರೀತಿಯಾಗಿ ದೇವರ ವಾಕ್ಯದಲ್ಲಿ ಇರುವಂತ ಪ್ರಕಾರವೇ ಜೀವಿಸುವುದಾದರೆ ಅವನಿಗೆ ಮರಕ್ಕೆ ಕೊಡಲಿ ಪೆಟ್ಟು ಬೀಳುವುದಿಲ್ಲ. ಹಾಲೆಲುಯಾ. ಹಾಗೆ ನಾನಂತೂ ನಿಮ್ಮ ಮನಸ್ಸು ತಿರುಗಿಕೊಳ್ಳಬೇಕೆಂದು ನಿಮಗೆ ನೀರಿನಲ್ಲಿ ದೀಕ್ಷಾಸ್ನಾನ ಮಾಡಿಸುತ್ತೇನೆ. ಹಾಲೆಲುಯಾ. ಆದರೆ ನನ್ನ ಹಿಂದೆ ಬರುವನು ನನಗಿಂತ ಶಕ್ತನು, ಆತನ ಕೆರಗಳನ್ನು ಹೋರಿಲಿಕ್ಕೂ ನಾನು ಯೋಗ್ಯನಲ್ಲ. ಯಾರು ಹೇಳುದು? ಸ್ನಾನಿಕನಾದ ಯೋಹಾನ ಹೇಳ್ತಾನೆ, ನಾನಂತೂ ನಿಮಗೆ ನೀರಿನಲ್ಲಿ ದೀಕ್ಷಾಸ್ನಾನ ಮಾಡಿಸ್ತೇನೆ, ನನ್ನ ಹಿಂದೆ ಬರುವನು ನನಗಿಂತ ಶಕ್ತನಾಗಿದ್ದಾನೆ. ಹಾಲೆಲುಯಾ. ಯೇಸು ಸ್ವಾಮಿನ ಕುರಿತು ಯೋಹಾನನು ಹೇಳುವಂತ ಮಾತಾಗಿದೆ ಪ್ರಿಯರೇ. ಅವನು ಏನಂತೆ, ಆತನು ನೀರಿನಲ್ಲಿ ಸ್ನಾನ ಮಾಡಿಸುತ್ತೇನೆ, ಆದರೆ ನನ್ನ ಹಿಂದೆ ಬರುವನು ನನಗಿಂತ ಶಕ್ತನು, ಆತನ ಕೆರಗಳನ್ನು ಹೋರಲಿಕ್ಕೆ ನಾನು ಯೋಗ್ಯನಲ್ಲ. ಹಾಲೆಲುಯಾ. ಆತನು ಪವಿತ್ರಾತ್ಮನಲ್ಲಿಯೂ ಬೆಂಕಿಯಲ್ಲೂ ನಿಮಗೆ ಸ್ನಾನ ಮಾಡಿಸುವನು. ಪವಿತ್ರಾತ್ಮನಲ್ಲಿಯೂ ಬೆಂಕಿಯಲ್ಲೂ ಸ್ನಾನ ಮಾಡಿಸುವನು. ಇಲ್ಲಿ ದೀಕ್ಷಾ ಸ್ನಾನ ಮಾಡಿಕೊಂಡ ಮೇಲೆ ನಾವು ನೂತನ ಸೃಷ್ಟಿಯಾದೆವು. ಈ ಲೋಕಕ್ಕೆ ನಾವು ಸತ್ತು ದೇವರ ವಾಕ್ಯಕ್ಕೆ ದೇವರಿಗಾಗಿ ಜೀವಿಸಂತ ಪ್ರತಿಯೊಬ್ಬರು ಕುಟುಂಬದಲ್ಲಿರುವಂತ ಮಕ್ಕಳಾಗಿರ್ತಾರೆ. ದೀಕ್ಷಾಸ್ಥಾನ ಅಂದ್ರೆ ಸಾಧಾರಣ ಮಾತು ಅಂತ ನಾವು ತಿಳ್ಕೋಬಾರ್ದು. ದೀಕ್ಷಾಸ್ಥಾನ ಮಾಡಿಸಿದ್ರೆ ಪರಲೋಕ ರಾಜ್ಯ ಸಿಗುತ್ತೆ ಅಂತನೂ ನೆನೆಸಬಾರದು. ದೀಕ್ಷಾಸ್ಥಾನ ಮಾಡಿಸಿಕೊಂಡು ಅದರ ಪ್ರಕಾರ ಜೀವಿಸುವಂತವನು, ವಾಕ್ಯಕ್ಕೆ ವಿರೋಧವಾದ ಒಂದು ಮಾತುಗಳನ್ನು ಆಡದೆ ಪ್ರಿಯರೇ ಅದ್ರ ಪ್ರಕಾರ ಜೀವಿಸುವಂತನು ಬಂಡೆಯ ಮೇಲೆ ಮನೆ ಕಟ್ಟುವನಾಗಿದ್ದಾನೆ. ಹಾಲೆಲುಯಾ. ಇಲ್ಲಿ ಬರೀ ಪ್ರಾರ್ಥನೆ ಮಾಡಿಕೊಂಡು ವಾಕ್ಯವನ್ನ ಕೇಳಿಕೊಂಡು ಬಂದು ಮನೆಯಲ್ಲಿ ನಮ್ಮ ಇಷ್ಟದ ಪ್ರಕಾರ ಮಾತುಗಳನ್ನಾಡಿ ನಮ್ಮ ಇಷ್ಟದ ಪ್ರಕಾರ ಜೀವಿಸುವುದಾದರೆ ಅವರು ಮರಳಿನ ಮೇಲೆ, ಸಮುದ್ರದ ಮರಳಿನ ಮೇಲೆ ಮನೆ ಕಟ್ಟುವರು ಇದ್ದಾರೆ ಪ್ರಿಯರೇ. ಆ ಒಂದು ದಿನಗಳಲ್ಲಿ ಸರಿಯಾದ ಒಂದು ಅಲೆಯನ್ನು ದೊಡ್ಡ ಬಂದು ಬಡಿದಾಗ ಅದು ಬಿದ್ದು ಹೋಗುತ್ತದೆ. ಅಂತ ಮನೆ ಎಂದಿಗೂ ನಿಲ್ಲುವುದಿಲ್ಲ. ಆ ಬಂಡೆಯ ಮೇಲೆ ಮನೆ ಕಟ್ಟಿರುವಂತನು ಅಂದ್ರೆ ಕ್ರಿಸ್ತನ ವಾಕ್ಯದ ಮೇಲೆ ಜೀವಿಸುವನು ಪರಲೋಕ ರಾಜ್ಯ ಸೇರ್ತಾನೆ ಎಂಬುದಾಗಿ ವಾಕ್ಯ ಹೇಳ್ತದೆ. ಹಾಲೆಲುಯಾ. ಹಾಗಾಗಿ ನಾವು ಇದು ಧ್ಯಾನದಿಂದ ನಾವು ತೆಗೆದುಕೊಳ್ಬೇಕಾಗಿದೆ. ಮರ ಫಲ ಕೊಡದೆ ಇರಬಾರ್ದು. ಅಂದರೆ ಮರ ಅಂದರೆ ಸಾಮ್ಯ ರೂಪವಾಗಿ ಸ್ವಾಮಿ ಹೇಳಿದ್ದಾರೆ, ಮನುಷ್ಯರೇ ನೀವು ವಾಕ್ಯದಲ್ಲಿ ಬೆಳೀರಿ, ನಾನು ಈ ಭೂಮಿ ಮೇಲೆ ಕೊಟ್ಟಂತ ಮಾತುಗಳನ್ನ ಜೀವಿಸಿರಿ, ಅನೇಕ ಕಡೆ ಸುವಾರ್ತೆಯನ್ನು ಸಾರಿರಿ, ನನ್ನ ಹೆಸರಿನ ಮೇಲೆ ದೀಕ್ಷಾ ಸ್ನಾನ ಮಾಡಿಸಿರಿ. ಹಾಲೆಲುಯಾ. ಇದು ದೇವರು ಹೇಳ್ತಾ ಇದ್ದಾರೆ. ದೇವರಿಗಾಗಿ ಜೀವಿಸಂತವರು ಪ್ರತಿಯೊಂದು ಕುಟುಂಬ ಈ ರೀತಿಯಾಗಿ ಬದುಕುತ್ತದೆ ಪ್ರಿಯರೇ. ಹಾಲೆಲುಯಾ. ದೇವರನ್ನ ಬಿಟ್ಟು ಬದುಕುವಂತವರಿಗೂ ವ್ಯತ್ಯಾಸವನ್ನು ದೇವರು ಇಲ್ಲೇ ತೋರಿಸ್ತಾ ಇದ್ದಾರೆ. ಆದರೂ ಅವರಿಗೆ ತಿಳಿತಾ ಇಲ್ಲ, ಇದು ಯಾಕೆ ನನ್ನ ಮನೇಲಿ ಹಿಂಗೆ ಆಗ್ತಾ ಇದೆ, ಯಾಕೆ ನನ್ನ ಕುಟುಂಬ ಒಡೆದೋಗ್ತಾ ಇದೆ, ಯಾಕೆ ನನ್ನ ಮನಸ್ಸು ಸರಿ ಇಲ್ಲ. ಹಾಲೆಲುಯಾ. ದೇವರನ್ನ ನೀವು ಅರ್ಥ ಮಾಡಿಕೊಳ್ಳಿ ಪ್ರಿಯರೇ. ದೇವರನ್ನ ಅರ್ಥ ಮಾಡಿಕೊಂಡು ಜೀವಿಸಿರಿ, ಅವಾಗ ಎಲ್ಲವನ್ನು ಬಿಟ್ಟು ಹೋಗ್ತದೆ ಇಲ್ಲಿಂದ ಪ್ರಿಯರೇ. ಹಾಗಾಗಿ ಆತನು ಮೊರೆಯನ್ನು ಕೈಯಲ್ಲಿ ಹಿಡಿದಿದ್ದಾನೆ, ತನ್ನ ಕಣಜದಲ್ಲಿ ರಾಶಿಯನ್ನು ತೂರಿ ಹಸಲು ಮಾಡಿ ತನ್ನ ಗೋಧಿಯನ್ನು ಕಣಜದಲ್ಲಿ ತುಂಬಿಕೊಂಡು
ಹೊಟ್ಟನ್ನು ಆರದ ಬೆಂಕಿಯಲ್ಲಿ ಸುಟ್ಟು ಬಿಡುವನು ಎಂದು ಹೇಳಿದನು. ಹಾಲೆಲೂಯಾ. ದೇವರ ವಾಕ್ಯವನ್ನು ಕೇಳಿ ಅದರ ಪ್ರಕಾರ ಜೀವಿಸುವಂತನು ಗೋಧಿ ಕಾಳಿನ ರೀತಿಯಾಗಿ ತನ್ನ ಕಣಜದಲ್ಲಿ, ಅಂದರೆ ದೇವರ ರಾಜ್ಯದಲ್ಲಿ ಸೇರಿಸುವಂತವರಾಗಿದ್ದಾರೆ. ಹಾಲೆಲೂಯಾ. ಹಾಗೂ ಅದರಲ್ಲಿ ಆ ಬೀಜವನ್ನ ತೆಗೆದು, ಈ ಹೊಟ್ಟನ್ನ ತೆಗೆದು ಆರದ ಬೆಂಕಿಯಲ್ಲಿ ಹಾಕಿ ಬಿಡ್ತಾನೆ. ಸಾಮ್ಯ ರೂಪವಾಗಿ ಹೇಳಲ್ಪಟ್ಟಿದೆ. ಆರದ ಬೆಂಕಿಯಲ್ಲಿ ಹಾಕಿ ಬಿಡ್ತಾನೆ ಅಂತಂದ್ರೆ ಅಗ್ನಿ ಗಂಧಕ ತೆರೆ. ದೇವರನ್ನ ಬಿಟ್ಟು ನಡೆಯಂತವರೇ ನಿಮಗೆ ಇದೆ, ಇಲ್ಲಿಗೆ ನೀವು ಹೋಗಬೇಕು ಎಂಬುದಾಗಿ ದೇವರು ಹೇಳ್ತಾರೆ. ಅದಕ್ಕೆ ದೇವರು ಹೇಳ್ತಾರೆ, ಮನ ಮರುಗುವಂತ ದೇವರು, ನಾನು ಕನಿಕರವನ್ನು, ದೀರ್ಘ ಶಾಂತನು, ಆ ಕ್ಷಮೆದಮೆ ಉಳ್ಳವನು. ನನ್ನ ಮಾತನ್ನ ಕೇಳಿರಿ. ಇವತ್ತು ನೀವು ತಿರುಗಿದರೆ ನಿಮ್ಮ ಪಾಪಗಳನ್ನೆಲ್ಲ, ನಿಮ್ಮ ಶಾಪಗಳನ್ನೆಲ್ಲ ಪ್ರತಿಯೊಂದು ನಾನು ಕ್ಷಮಿಸ್ತೇನೆ. ನನ್ನ ದಾರಿಯನ್ನು ಹಿಡಿರಿ, ನನ್ನ ವಾಕ್ಯವನ್ನು ಹಿಡಿರಿ. ಹಾಲೆಲೂಯಾ. ಈ ರೀತಿಯಾಗಿ ಸ್ವಾಮಿ ಹೇಳಲ್ಪಡ್ತಾರೆ ಪ್ರಿಯರೇ. ಹಾಗಾಗಿ ನಾವು ದೇವರನ್ನ ಅರ್ಥ ಮಾಡಿಕೊಂಡು ನಡೆಯುವುದಾದರೆ, ನೋಡಿ, ಮರಕ್ಕೆ ಕೊಡಲಿ ಹಾಕುತ್ತೀನಿ ಅಂತಂದ್ರೆ ಅಲ್ಲಿ ಏನು ಅರ್ಥ ಇಲ್ಲ? ನಾವು ದೇವರಲ್ಲಿ ಬೆಳೀತಾ ಇಲ್ಲ ಅಂತ ಅರ್ಥ. ಸ್ವಲ್ಪ 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 ಕಡಿದು ಲಾಸ್ಟಿಗೆ ಒಂದು ದಿವಸ ದೇವರ ಬರೋಣ ಬಂದ ಮೇಲೆ, ಅಂತ್ಯ ಕಾಲದಲ್ಲಿ ಅವರ ಆ ದಿನಗಳಲ್ಲಿ ಎಂಥ ಘೋರವಾದ ದಿನಗಳಾಗಿರ್ತವೆ ಪ್ರಿಯರೇ. ಬಹಳ ಜನಗಳಿಗೆ ಗೊತ್ತಿಲ್ಲ. ಯಾರಿಗಾರ ಹೇಳಿದ್ರೆ 4 ಜನಕ್ಕಾಗಿದ್ದು ನನಗೆ ಆಗಲಿ, 4 ಜನಕ್ಕಾಗಿದ್ದು ನನಗಾಗಲಿ ಅಂತ ಹೇಳುವಂತ ಜನ ಬಹಳ ಇದ್ದಾರೆ. ಬಹಳ ಜನ ರಹಸ್ಯವಾಗಿ ಮುಚ್ಚಿಟ್ಟಿದ್ದಾರೆ. ಈ ಪ್ರಕಟಣೆ ಗ್ರಂಥದಲ್ಲಿ ನಡೆಯುವಂತ ಪ್ರತಿಯೊಂದು ಘೋರವಾದ ಒಂದು ದಂಡನೆ ಇದೆ ಅಂತ ಯಾರಿಗೂ ಹೇಳ್ತಾ ಇಲ್ಲ ಪ್ರಿಯರೇ. ಹಾಲೆಲೂಯಾ. ಅದಕ್ಕಾಗಿ ದೇವರು ಸಾರಿ ಸಾರಿ ವಾಕ್ಯದ ಮುಖಾಂತರ ಎಚ್ಚರಗೊಳಿಸ್ತಾರೆ. ಪ್ರತಿಯೊಂದು ಎಲ್ಲರಿಗೂ ವಾಕ್ಯವನ್ನು ಧ್ಯಾನ ಮಾಡುವಂತೆ ಅವರು ಇಲ್ಲಿ ದೇವರನ್ನ ಭಯಪಟ್ಟು ನಡಗಿ ಜೀವಿಸಲಿದೆ. ಅವಾಗ ಅವರ ನಡತೆ, ಅವ್ರ ಎಲ್ಲಾ ಮಾರ್ಗವನ್ನು ದೇವರು ಸಫಲ ಮಾಡ್ತಾರೆ. ಯಾಕಂದ್ರೆ ಯೆಹೋವನ ಭಯವೇ ಜ್ಞಾನಕ್ಕೆ ಮೂಲ ಎಂಬುದಾಗಿ. ಹಾಗಾಗಿ ನಿತ್ಯ ರಾಜ್ಯಕ್ಕೆ ಹೋಗಕ್ಕೆ ದೇವರೇ ನೀವೇ ಮಾರ್ಗ ಆಗಿದ್ದೀರಿ ಸ್ವಾಮಿ. ಯೋಹಾನ ಬರೆದ ಪತ್ರಿಕೆಯಲ್ಲಿ ಹೇಳ್ತದೆ, ದೇವರೇ ನಾನೇ ಮಾರ್ಗ ಸತ್ಯ ಜೀವವು ಆಗಿದ್ದೇನೆ ಎಂಬುದಾಗಿ. ನನ್ನನ್ನು ನಂಬುವನು ಸತ್ತರೂ ಬದುಕುವನು. ಹಾಲೆಲೂಯಾ. ಶಾರೀರಿಕವಾಗಿ ಸಾಯ್ತೇವೆ, ಆತ್ಮದಲ್ಲಿ ಜೀವಿಸ್ತೇವೆ. ಸದಾ ಕಾಲ ಪರಲೋಕ ರಾಜ್ಯದಲ್ಲಿ ನಾವು ಜೀವಿಸ್ತೇವೆ. ಹಾಗಾಗಿ ಕೊಟ್ಟಂತ ಸಂದೇಶಕ್ಕಾಗಿ ಸ್ತೋತ್ರ ಮಾಡಿಕೊಳ್ಳೋಣ ದೇವರೇ. ಮುಂದಿನ ದಿನಮಾನಗಳಲ್ಲಿ ದೇವರೇ ಹೆಚ್ಚಾಗಿ ನಿಮ್ಮ ವಾಕ್ಯದಲ್ಲಿ ಬೆಳೆಯಲಿಕ್ಕೆ ಎಲ್ಲರಿಗೂ ಸಹಾಯ ಮಾಡಿದ್ದೇವೆ ಇದು ಕರ್ತವ್ಯ. ಹಾಗೂ ಕಣ್ಮುಚ್ಚಿ ಪ್ರಾರ್ಥನೆ ಮಾಡಿಕೊಂಡು ಮುಕ್ತಾಯ ಮಾಡೋಣ. ಪ್ರೀತಿ ಸ್ವರೂಪನಾದ ದೇವರೇ, ರಾಜಾದಿ ರಾಜನೇ ಯೇಸು ಸ್ವಾಮಿ, ನಿಮಗೆ ಮಹಿಮೆಯಾಗಲಿ. ಸ್ತುತಿಗಳ ಮಧ್ಯೆ ವಾಸ ಮಾಡುವ ತಂದೆ, ಈ ರಾತ್ರಿ ವೇಳೆಯಲ್ಲಿ ಕೊಟ್ಟಂತ ಕೃಪೆಗಾಗಿ ಸ್ತೋತ್ರ, ಸಂದೇಶಕ್ಕಾಗಿ ಸ್ತೋತ್ರ ಸ್ವಾಮಿ ದೇವರೇ. ಕರ್ತನ ವಿಡಿಯೋ ಮುಖಾಂತರ ನೋಡುತ್ತಾ ಪ್ರತಿಯೊಂದು ಕುಟುಂಬಗಳನ್ನ ನೆನೆಸಿ ನಿಮ್ಮ ಕರಗಳಲ್ಲಿ ಒಪ್ಪಿಸಿಕೊಡ್ತಾ ಇದ್ದಾನೆ ಸ್ವಾಮಿ ದೇವರೇ. ಅವರೆಲ್ಲ ಕಷ್ಟ, ದುಃಖ, ರೋಗ, ಸಮಸ್ಯೆಗಳು, ಯಾವ ಹಣಕಾಸು ಸಮಸ್ಯೆ ಎಲ್ಲವನ್ನು ನಸರಿನ ಯೇಸುವಿನ ನಾಮದಲ್ಲಿ ಎಲ್ಲ ಬಿಡುಗಡೆಯಾಗಲಿ ಅಂತ ಪ್ರಾರ್ಥಿಸ್ತೇನೆ. ಆಮೆನ್. ಪ್ರೈಸ್ ಗಾಡ್. ಗಾಡ್ ಬ್ಲೆಸ್ ಯು. ದೇವರೆಲ್ಲರನ್ನು ಆಶೀರ್ವದಿಸಲಿ. ಆಮೆನ್.